ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ನಗರಸಭಾ ಸದಸ್ಯರಲ್ಲಿ ಹಾಗೂ ಪಟ್ಟಣದ ನಮ್ಮ ನಗರ ಎಲ್ಲ ಸಾರ್ವಜನಿಕರಲ್ಲಿ ಕೂಡ ಶಾಸಕರಾಗಿ ಮತ್ತು ತಾಲೂಕು ಆಡಳಿತವಾಗಿ ತಮ್ಮಲ್ಲಿ ಕೇಳ್ತಿಕೊಳ್ಳೋದಿಷ್ಟೇ. ನೆನ್ನೆ ತಾನೇ ಒಂದು ದಿಢೀರಂತ ಸರ್ಕಾರದಿಂದ ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮುಳಬಾಗಿಲಿಗೆ ಬರಗಾಲ ಪರಿಸ್ಥಿತಿಗೆ ನಾನು ಕರೆಸಿದ್ದೆ. ನೆನ್ನೆ ಬಂದಿದ್ರು. ನನ್ನ ಸುದೀರ್ಘವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಪ್ರಸ್ತಾವನೆಯನ್ನ ನಾನು ಸರ್ಕಾರಕ್ಕೆ ರಾತ್ರಿ ಸಲ್ಲಿಸಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿ ಏನ್ ಮಾಡಬಹುದು ಅಂತ ಮಾಡ್ತಾ ಇದ್ದೀನಿ. ಸುಮಾರು 12 ವಾರ್ಡಲ್ಲಿ ನೀರಿನ ಸಮಸ್ಯೆ ಇಲ್ಲ. 19 ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ. 19 ವಾರ್ಡ್ ನೀರಿನ ಸಮಸ್ಯೆ ಇದೆ. ಅದರಲ್ಲಿ 10 ವಾರ್ಡ್ಗೆ ನಾಳೆಯಿಂದನೇ ಪೈಪ್ ಲೈನ್ ಬಿಟ್ಟು ಎಕ್ಸ್ಟ್ರಾ ಪೈಪ್ ಲೈನ್ ಬಿಟ್ಟು ನೀರು ತಗಲಿಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀನಿ. ಇನ್ನು 9 ವಾರ್ಡಲ್ಲಿ ಬೋರ್ ನಿಂತೋಗಿದೆ. 9 ವಾರ್ಡಲ್ಲಿ ಕೂಡ ನೀರಿಲ್ಲ. ಈಗಾಗಲೇ ಇವತ್ತೇ 5 ಟ್ಯಾಂಕರ್ನ ಇವತ್ತು ನಾವು ಬಾಡಿಗೆ ತಗೊಳ್ಳಕ್ಕೆ ಹಾಗೂ ನಮ್ಮ ಹತ್ರ ಇರ್ತಕ್ಕಂಥ 3 ಟ್ಯಾಂಕರ್ 8 ಟ್ಯಾಂಕರ್ ಇಂದ ಎಲ್ಲಾ ವಾರ್ಡ್ಗೂ ನೀರು ಕೊಡೋ ಪ್ರಯತ್ನವನ್ನ ನಾಳೆಯಿಂದ ನಾನು ಮಾಡ್ತೀನಿ. ಇದಕ್ಕೆ ಕಾರಣ ಏನಂತ ತಮ್ಮ ಮುಂದೆ ಇಡಲೇಬೇಕಾಗುತ್ತೆ. ಇವತ್ತು ಏನು ದುರದೃಷ್ಟಕರ ಅಂತ ಹೇಳ್ಬೋದು, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೇವಲ 37% ಮಾತ್ರ ಮಳೆ ಆಗಿದೆ. ಇವತ್ತು 65-70% ಮಳೆ ಆಗೋದು, 37% ಮಾತ್ರ ಮಳೆ ಆಗಿದೆ. 63% ವಾಡಿಕೆ ಮಳೆ ಬಂದಿಲ್ಲ. ಬರ್ಬೇಕಂತ ನಿರೀಕ್ಷೆಯಲ್ಲಿ ಇದ್ವಿ. ಯಾಕೋ ಮಳೆರಾಯ ಇವತ್ತು ಕೈ ಕೊಟ್ಟ ವಿಚಾರದಲ್ಲಿ ಎಲ್ಲಾ ಬೋರ್ಗಳು ಇವತ್ತು ಗ್ಯಾಪ್ ಬಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಈಗಾಗಲೇ ನಾನು ಮತ್ತು DC ಮತ್ತು ಅಧಿಕಾರಿಗಳು ನಾವು ನಿಮಗೆ ಮಾತು ಕೊಡ್ತಾ ಇದ್ವಿ. ಕೇವಲ 8 ದಿವಸ ಒಳಗಡೆ ಇದನ್ನ ಸಂಪೂರ್ಣವಾಗಿ ಸಮಸ್ಯೆನ ಬಗೆಹರಿಸಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಸರ್ಕಾರ ಹೊಂದಿದೆ. ದಯವಿಟ್ಟು ಎಲ್ಲರೂ ಮನವಿ ಮಾಡ್ಕೊಂತೀನಿ. ನೀವು ಇದಕ್ಕೆ ಎಲ್ಲ ಮಾಜಿ ನಗರಸಭಾ ಸದಸ್ಯರು ತಾವು ಕೂಡ ಜನಪ್ರತಿನಿಧಿಗಳಾಗಿದ್ದವರು ತಾವು ದಯವಿಟ್ಟು ಆ ವಾರ್ಡ್ ಇದು ಸ್ಪಂದಿಸಬೇಕಂತ ತಮ್ಮ ಮುಖಾಂತರ ಕೇಳ್ಕೊಂತೀನಿ. ಇದರಿಂದನೇ ಈಗ ನಾನು DC ಆಫೀಸ್ ಹೊರಟು ಈ ರಿಪೋರ್ಟ್ ನ ಸಬ್ಮಿಟ್ ಮಾಡಿ ನಾಳೆಯಿಂದನೇ ಟ್ಯಾಂಕರ್ ಮುಖಾಂತರ 10 ವಾರ್ಡಲ್ಲಿ ಹೊಸ ಪೈಪ್ ಬಿಡ್ಲಿಕ್ಕೆ ನಾನು ಇವಾಗ AWR ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲಾ ವಾರ್ಡಲ್ಲಿ ಕೂಡ ಇದನ್ನ ನೀರಿನ ಸಮಸ್ಯೆ ನೆರವೇರಿಸಲಿಕ್ಕೆ ಅದನ್ನು ತೀರಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ. ಯಾಕೆ ಸಾರ್ವಜನಿಕ ದೂರುಗಳು ತುಂಬಾ ಬರ್ತಾ ಇದಾವೆ. ಈಗಾಗಲೇ ನನಗೆ 86-87 ದೂರುಗಳು ನಮ್ಗೆ ಸಲ್ಲಿಕೆ ಆಗಿದೆ. DC ಆಫೀಸ್ಗೆ ಸಲ್ಲಿಕೆ ಆಗಿದೆ. ಈಗಾಗಲೇ ನನಗೆ ಸರ್ಕಾರ ಕೂಡ ಹೋಗಿದೆ, ನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನನ್ನ ದಿಢೀರ್ ಅಂತ ಮೊನ್ನೆ DC ಅವರು ಬಂದು ಎನ್ಕ್ವೈರಿ ಮಾಡಿ ಇದು ನಿಜ ಅಂತ ಸಬ್ಮಿಟ್ ಮಾಡಿದ್ದಾರೆ. ಅದರಿಂದ ಎಲ್ಲ ಸಾರ್ವಜನಿಕ ನಿಮಗೂ ಗೊತ್ತು, ನಮ್ಮೆಲ್ಲೂ ನದಿ ಇರ್ತಕ್ಕಂಥ ಪ್ರದೇಶ ಅಲ್ಲ, ನೀರು ಇರ್ತಕ್ಕಂಥ ಪ್ರದೇಶ ಅಲ್ಲ, ಬೋರ್ವೆಲಿಂದ ಮಾತ್ರ ನಾವು ಸಾಧ್ಯ ಆಗ್ತದೆ. ದಯವಿಟ್ಟು ತಾವೆಲ್ಲ ಸಮಾಧಾನವಾಗಿ ನಮಗೆ ಸ್ಪಂದಿಸಬೇಕಂತ ತಮ್ಮಲ್ಲೇ ಕೇಳ್ತೀವಿ. ಕೇವಲ 8 ದಿವಸ ಒಳಗಡೆ ಎಲ್ಲ ಒಂದು 30 ವಾರ್ಡ್ ಕೂಡ ನೀರು ಕೊಡ್ಲಿಕ್ಕೆ ಏನ್ ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆನ ನಾನು ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವು ಬೋರ್ಗಳಿದೆ ಸರ್, ಸ್ಕ್ಯಾನ್ ಮಾಡಿ ಒಂದೆರಡು ನಾನು ರಿಪೋರ್ಟ್ ಎಲ್ಲ ತಗೊಂಡಿದ್ದೀನಿ ಬಿಟ್ರೆ ಆಗುತ್ತೆ. ಕೆಲವು ಕಡೆ ಇದ್ರೂ ಕೆಲವು ಮೋಟರ್ ಕಿತ್ತಾಕಿದ್ದಾರೆ. ಈ ತರ ಸಮಸ್ಯೆಗಳು ಬೇಜಾರಿದೆ. ಕೆಲವು 162 ಬೋರ್ ನಮ್ಮಲ್ಲಿದೆ. 162 ಬೋರ್ ಆಲ್ರೆಡಿ ಇದಾವೆ. 162 ಬೋರಲ್ಲಿ ಸುಮಾರು 84-85 ಬೋರ್ ಗ್ಯಾಪ್ ಬರ್ತಾ ಇದೆ. ಎಲ್ಲ ರಿಪೋರ್ಟ್ ನಾನು 24 ಅವರ್ಸ್ ತರಿಸ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲೆಲ್ಲಿ ಪೈಪ್ ಬಿಟ್ರೆ ನೀರು ಬರುತ್ತೆ ಅನ್ನೋದನ್ನ ಕೂಡ ಸಮಸ್ಯೆ ಇದ್ದೀನಿ. ನನಗೆ ಆಲ್ಮೋಸ್ಟ್ 10 ವಾರ್ಡ್ ಅಲ್ಲಿ ಪೈಪ್ ಬಿಟ್ರೆ ಅಲ್ಲೆಲ್ಲ ಬೋರಲ್ಲಿ ನೀರು ಬರ್ತದೆ ಅಂತ ಒಂದು ನಮಗೆ ರಿಪೋರ್ಟ್ ನಾನು ತರಿಸ್ಕೊಂಡಿದ್ದೀನಿ. ಯಾರೋ ಬಂದು ಸ್ಟ್ರೈಕ್ ಮಾಡ್ಬಿಟ್ರು ಅವ್ರು ಉತ್ತರ ಕೊಡಕ್ಕೆ ನಾನು ಬಂದಿಲ್ಲ. ಇದು ನನ್ನ ವಾಸ್ತವಾಂಶ ತರಿಸ್ಕೊಂಡು ನಾಳೆಯಿಂದನೇ ಪೈಪ್ ಖರೀದಿ ಮಾಡಿ ಅದು ನಾನು ನೀರು ತರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು 9 ವಾರ್ಡ್ ಮಾತ್ರ ಅದು ನಿಂತೋಗಿದೆ. ಅದನ್ನ ಏನ್ ಮಾಡೋಕ್ಕೂ ಆಗಲ್ಲ, ರೀಬೋರ್ ಮಾಡ್ಲಿಕ್ಕೆ ಆಗೋದನ್ನ ಅಂತ ಪ್ರಯತ್ನವನ್ನ ಈಗ ಮಾಡೋಕ್ಕಾಗಲ್ಲ. ಈಗ ಎಕ್ಸ್ಪೆರಿಮೆಂಟ್ ನಿಮಗೆ ನಾನು ಮಾತು ಕೊಡ್ತಾ ಇದ್ದೀನಿ. 8 ಟ್ಯಾಂಕರ್ಗಳಿಂದ ನಿಮಗೆ ನೀರು ಕೊಡ್ಲಿಕ್ಕೆ ದಿನ 3 ಟೈಮ್ ನೀರು ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನೀವು ಈಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ, ನಾಳೆ ಖರೀದಿ ಮಾಡ್ತಾರೆ. ನಾಳೆ ಪರ್ಚೇಸ್ ಮಾಡಿ 5 ಬಾಡಿಗೆ ತಗೊಂಡು 3 ತಿಂಗಳು ನೀರು ಕೊಡ್ಲಿಕ್ಕೆ ನಾನು ಮಾಡ್ತೀನಿ. ಬಹುಶಃ 3 ತಿಂಗಳಾದ್ಮೇಲೆ ಮಳೆ ಬರತಕ್ಕಂಥ ನಂಬಿಕೆ ನನಗಿದೆ. ಈಗಾಗಲೇ ಕೂಡ ಎಚ್ಚರಿಕೆಯನ್ನು ಕೊಟ್ಟೋಗಿದ್ದಾರೆ ಸರ್ಕಾರದವರು, ನೀವು ಎಚ್ಚೆತ್ಕೊಳ್ಳಿ ಅಂತ. ನಮ್ಮ ರಿಪೋರ್ಟ್ ಕರೆಕ್ಟ್ ಆಗಿದೆ, ರಿಪೋರ್ಟ್ ಕರೆಕ್ಟ್ ಕಳಿಸ್ಕೊಟ್ಟಿದ್ದೀನಿ, ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪರವಾಗಿ ನಿಮಗೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಡ್ತೀವಿ. ವಿಶಾಲ್ ಮಾರ್ಟ್ ಹತ್ರ ಒಂದು ಈ ವರದರಾಜ ಟಾಕೀಸ್ ಮುಂದೆ ಒಂದು ಅತಿ ಹೆಚ್ಚು ನೀರು ಹೋಗ್ತಾ ಇದೆ. ಲೀಕ್ ಎಷ್ಟೇ ಸಲ ನಾವು ಮಾಡಿದ್ರು ಕೂಡ ಏನ್ ರಿಪೋರ್ಟ್ ಕೊಡ್ತೀರಿ ನಾನು ಬೇದಿಗಿಳಿಸ್ತೀನಿ. ಇವರಿಗೆ AWR ಮತ್ತೆ ಇವ್ರಿಗೆ ಹೇಳಿದೀನಿ, ಬೆಳಗ್ಗೆ ಸಾಯಂಕಾಲ ತನಕ ನೀವು ಎಲ್ಲಿ ಇರ್ಬೇಕಂತ ಹೇಳಿದೀನಿ. ಬೆಳಗ್ಗೆ ಎಲ್ಲಾ ವಾರ್ಡ್ ರೌಂಡ್ ಹಾಕ್ಬೇಕಂತ ಹೇಳಿದೀನಿ. ನಾಳೆಯಿಂದ ಕೆಲಸಕ್ಕೆ ಬರ್ತಾರ ವಾರ್ಡ್ ಅವರು ಆಗ್ತಾರೆ. ಮುಂದೆ ಒಂದು ವಿಶಾಲ್ ಮಾರ್ಟ್ ಹತ್ರ ಓಕೆ ನೋಡಿ ಬರ್ಕೊಳ್ಳಿ. ಹೇಳೋದಲ್ಲ